ಒಮ್ಮೆ ಸರಳ ಕನ್ನಡ ಹಾಗೂ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ಈಗಾಗಲೇ ನಾವು ಹಲವಾರು ವ್ಯಾಕರಣಾಂಶಗಳನ್ನು ಕಲ್ತಿದ್ದೀವಿ ಅಲ್ವಾ? ವರ್ಣಮಾಲೆ, ಸಂಧಿಗಳು, ಸಮಾಸ, ಕೃದಂತ, ತದ್ದಿದಾಂತ, ತತ್ಸಮ, ತದ್ಭವ, ಹೀಗೆ ಹಲವಾರು ವ್ಯಾಕರಣಾಂಶಗಳನ್ನು ಕಲ್ತಿದ್ವಿ. ಹಾಗೆ ಅದು ಪರೀಕ್ಷೆಗೆ ಕೂಡ ತುಂಬಾ ಪ್ರಮುಖವಾದಂಥದ್ದು. ನಾನು ಈ ತರಗತಿಯಲ್ಲಿ ನಿಮಗೆ ಒಂದು ಅಂಶನ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ತರಗತಿಗಳನ್ನು ನಾನು ಸಾಮಾಜಿಕ ತಾಣಗಳಲ್ಲಿ ಹಾಕ್ತಿದ್ದೀನಿ ಅಂದರೆ ಒಂದೇ ಒಂದು ಉದ್ದೇಶದಿಂದ. ಮೊದಲನೇ ಉದ್ದೇಶ, ಕನ್ನಡ ವ್ಯಾಕರಣಾಂಶ ಯಾವುದೇ ವಿದ್ಯಾರ್ಥಿಗೆ ಕೂಡ ಸರಳ ಆಗಬೇಕು ಅನ್ನೋದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ, ಕನ್ನಡವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತೆಗೆದುಕೊಳ್ಳುತ್ತಿರುವವರಿಗೆ ಕೂಡ ಅದು ಸುಲಭ ಆಗಬೇಕು. ಕನ್ನಡ ಯಾವತ್ತೂ ಕೂಡ ಕಷ್ಟ ಅಂತ ಅನ್ಬಾರ್ದು ಅಂತ. ಮೂರನೇದಾಗಿ, ನಮ್ಮ ರಾಜ್ಯದ ಜೊತೆಗೆ ಇತರ ರಾಜ್ಯಗಳಲ್ಲೂ ಕೂಡ ಹಾಗೂ ಬೇರೆ ದೇಶಗಳಲ್ಲೂ ಕೂಡ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ನಾಡು ನುಡಿಯ ಬಗ್ಗೆ ಗೌರವವನ್ನು ಮೂಡಿಸೋದು ನನ್ನ ಈ ತರಗತಿಗಳ ಪ್ರಮುಖ ಉದ್ದೇಶ. ನೀವು ಎಲ್ಲಾದರೂ ಇರಿ, ನನ್ನ ತರಗತಿಗಳನ್ನು ಎಲ್ಲಿಂದನಾದರೂ ಕೇಳ್ತಾ ಇರಿ. ನಿಮಗಿರುವಂತಹ ಕನ್ನಡದ ಬಗ್ಗೆ ಇರುವಂತಹ ಅನುಮಾನಗಳನ್ನು ನನಗೆ ತಿಳಿಸಿ. ಆದಷ್ಟು ಕೂಡ ಅದನ್ನ ಬಗೆಹರಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದ್ರೂ ಕೂಡ ನಾನು ಕೂಡ ಕಲಿತಾ ಇದ್ದೀನಿ. ಇದರ ಜೊತೆಗೆ ಸುಮಾರು ಪ್ರಶ್ನೆಗಳನ್ನ ಎದುರಿಸುವ ಮುಖಾಂತರ ನಾನು ಕೂಡ ವಿದ್ಯಾರ್ಥಿಯಾಗಿ ಪ್ರತಿನಿತ್ಯನೂ ಕಲಿತಾ ಇದ್ದೀನಿ. ಇಷ್ಟು ಸಂದೇಶವನ್ನ ಹೇಳ್ತಾ ಈ ತರಗತಿಗಳಿಂದ ಸದುದ್ದೇಶವನ್ನ ಇಟ್ಕೊಂಡು ಈ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನ ನೀವು ಸ್ವೀಕರಿಸ್ತಾ ಬಂದಿದ್ದೀರಾ. ನನ್ನ ವಿದ್ಯಾರ್ಥಿಗಳ ಒಟ್ಟಿಗೆ ಕೂಡ ನೀವು ಕೂಡ ನನ್ನ ವಿದ್ಯಾರ್ಥಿಯಾಗಿ ಪರಿವರ್ತನೆ ಆಗ್ತಾ ಇದ್ದೀರಾ ಅನ್ನುವಂತಹ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ತರಗತಿಗಳನ್ನ ಧೈರ್ಯವಾಗಿ ಮುಂದುವರಿಸ್ತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ನನ್ನ ತರಗತಿಗಳನ್ನ ಮುಂದುವರಿಸ್ತೀನಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಕನ್ನಡ ಪರೀಕ್ಷೆಯನ್ನ ಎದುರಿಸಬೇಕು, ಯಾವ ರೀತಿ ಕನ್ನಡ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಎಲ್ಲವನ್ನೂ ಕೂಡ ಮುಂದಿನ ತರಗತಿಗಳಲ್ಲಿ ಖಂಡಿತವಾಗಿ ಕೊಡ್ತೀನಿ ಅಂತ ನನ್ನ ತರಗತಿಗಳನ್ನ ಇನ್ನೂ ಮುಂದುವರಿಸ್ತೀನಿ ಅನ್ನುವಂಥ ಆಶಾಭಾವನೆಯಿಂದ ಈ ತರಗತಿಗಳನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ಬಹಳಷ್ಟು ಜನ ಮಕ್ಕಳು ಕೇಳಿದ್ರು, ಛಂದಸ್ಸಿನ ಬಗ್ಗೆ ನಮ್ಗೆ ತಿಳಿಸ್ಕೊಡಿ, ಲಘು ಗುರು ಹಾಕೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ, ಷಟ್ಪದಿಯ ಬಗ್ಗೆ ತಿಳಿಸ್ಕೊಡಿ ಅಂತ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾನು ಛಂದಸ್ಸಿನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು ಮುಖ್ಯವಾಗಿ ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಛಂದಸ್ಸಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾಕೆ ಅಂದ್ರೆ ಛಂದಸ್ಸು ಅಂದ್ರೆ ಏನಂತ ಹೇಳ್ಬೋದು? ಕಾವ್ಯವನ್ನು ರಚಿಸಲು ಇರುವಂತಹ ನಿಯಮಗಳು. ಪ್ರತಿಯೊಂದಕ್ಕೂ ಕೂಡ ನಿಯಮ ಇದ್ದೇ ಇದೆ ಅಲ್ವಾ? ಒಂದು ಸಿಗ್ನಲ್ ಅಲ್ಲೇ ಇರ್ಬೋದು, ಅಲ್ಲೂ ಕೂಡ ನಿಯಮ ಇದೆ. ಒಂದು ಬಸ್ ನಿಲ್ದಾಣದಲ್ಲಿ ಇರ್ಬೋದು ಅಥವಾ ಒಂದು ಶಾಲೆಯಲ್ಲಿ ಇರ್ಬೋದು, ಪ್ರತಿಯೊಂದು ಕೂಡ ಒಂದು ವ್ಯವಸ್ಥಿತವಾಗಿ ನಡಿಬೇಕು ಅಂದ್ರೆ ಅಲ್ಲಿ ಹಲವಾರು ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಹಾಗಾಗಿ ಕವಿ ಕೂಡ ತಾನು ಬರೆಯುವಂತಹ ಕಾವ್ಯವನ್ನ ಹಲವಾರು ನಿಯಮಗಳಿಗೆ ಒಳಪಡಿಸಿ ಕಾವ್ಯ ರಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಹಳೆಗನ್ನಡದ ಕವಿಗಳು. ಹಾಗೆ ಹೊಸಗನ್ನಡದಲ್ಲೂ ಕೂಡ ನಾವು ಛಂದಸ್ಸನ್ನ ಕಾಣ್ಬೋದಾಗಿದೆ. ಮೊದಲಿಗೆ ನಿಮಗೆ ಛಂದಸ್ಸಿನ ಪರಿಚಯ ಮಾತ್ರ ಈ ತರಗತಿಯಲ್ಲಿ ಮಾಡ್ಕೊಡ್ತೀನಿ. ಯಾಕಂದ್ರೆ ಛಂದಸ್ಸು ಅನ್ನುವಂಥದ್ದು ದೊಡ್ಡದಾದಂಥ ಪರಿಕಲ್ಪನೆ ಆಗಿರೋದ್ರಿಂದ ಛಂದಸ್ಸಿನ ಪರಿಕಲ್ಪನೆಯನ್ನ ಮಾತ್ರ ನಾನು ಈ ತರಗತಿಯಲ್ಲಿ ಕೊಡ್ತೀನಿ. ನಂತರ ಬಿಡಿ ಬಿಡಿ ಭಾಗಗಳನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಛಂದಸ್ಸನ್ನ ನಾವು ಮುಖ್ಯವಾಗಿ 3 ವಿಭಾಗಗಳಾಗಿ ಮಾಡಬಹುದು. ಮೊದಲನೇದಾಗಿ ಪ್ರಾಸ, ಎರಡನೇದಾಗಿ ಯತಿ, ಮೂರನೇದಾಗಿ ಗಣ. ಈ 3 ಮುಖ್ಯವಾಗಿ ಛಂದಸ್ಸಿನಲ್ಲಿ ಭಾಗ ಮಾಡಬಹುದು. ಮೊದಲು ಹಾಗಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಾಸ ಅಂದ್ರೆ ನಾವಾಗಲೇ ತಿಳ್ಕೊಂಡಿದೀವಿ, ಈ ಹಿಂದಿನ ತರಗತಿಯಲ್ಲೇ ನಾವು ತಿಳ್ಕೊಂಡಿದೀವಿ. ವ್ಯಂಜನಗಳು ಮತ್ತೆ ಮತ್ತೆ ಸಾಲಿನಲ್ಲಿ ಪುನರಾವರ್ತನೆ ಆಗೋದನ್ನ ಪ್ರಾಸ ಅಂತೀವಿ. ಇಂಗ್ಲಿಷ್ನಲ್ಲಿ ಕೂಡ ನಾವು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಹಾಗಾಗಿ ಪ್ರಾಸ ಅನ್ನೋದನ್ನ ನಾವು ಪ್ರಮುಖವಾಗಿ ನಾನು ಹೇಳಿದ್ದೆ, ಅಲಂಕಾರದ ತರಗತಿಯಲ್ಲಿ ಹೇಳಿದ್ದೆ, ವೃತ್ಯಾನುಪ್ರಾಸ, ಶೇಷಾನುಪ್ರಾಸ ಅಂತ. ಅದರ ಜೊತೆಗೆ ಬೇರೆ ಬೇರೆ ಶಾಸ್ತ್ರವನ್ನು ಬರೆದಿರುವಂಥವ್ರು ಅಂದ್ರೆ ಛಂದಸ್ಸು ಗ್ರಂಥಗಳನ್ನ ಬರೆದಿರುವಂಥವ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರಾಸವನ್ನ ವಿಭಾಗ ಮಾಡ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಆ ರೀತಿ ವಿಭಾಗ ಮಾಡಿದ್ರೆ ಇನ್ನು 2 ರೀತಿಯಲ್ಲಿ ಪ್ರಾಸಗಳನ್ನ ವಿಭಾಗ ಮಾಡ್ತಾರೆ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಸರಳವಾಗಿ ಈ ರೀತಿ 3 ವಿಧಗಳನ್ನ ಮಾಡ್ತಾರೆ. ಮೊದಲಿಗೆ ಆದಿಪ್ರಾಸ, ಸಾಲುಗಳ ಮೊದಲಿನಿಂದ 2ನೇ ಅಕ್ಷರ ಅದೇ ಸ್ಥಾನದಲ್ಲಿ ಪುನರಾವರ್ತನೆ ಆಗ್ತಿದೆ. ಖಂಡಿತ ಉದಾಹರಣೆಗಳನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ. ಯಾಕೆಂದ್ರೆ ಛಂದಸ್ಸು ಅನ್ನುವಂತ ಪರಿಕಲ್ಪನೆ ಮಾತ್ರ ಇಲ್ಲಿ ಮೂಡಿಸುವಂತ ಪ್ರಯತ್ನ. ಉದಾಹರಣೆಗಳನ್ನ ಖಂಡಿತ ಕೊಡ್ತೀನಿ. ಆದಿಪ್ರಾಸ ಅಂದ್ರೆ ಸಾಲುಗಳ ಮೊದಲನೆಯ ಪದದ 2ನೇ ಅಕ್ಷರ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ, ಅದನ್ನ ನಾವು ಆದಿಪ್ರಾಸ ಅಂತೀವಿ. ಅದೇ ರೀತಿ ಮಧ್ಯಪ್ರಾಸ ಅಂದ್ರೆ ಸಾಲುಗಳ ಮಧ್ಯಭಾಗದಲ್ಲಿ ಅದೇ ವ್ಯಂಜನ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನ ನಾವು ಮಧ್ಯಪ್ರಾಸ ಅಂತ ಕರಿತೀವಿ.
ಅದೇ ರೀತಿ ಅಂತ್ಯಪ್ರಾಸ ಅಂದ್ರೆ ಸಾಲುಗಳ ಕೊನೆಯಲ್ಲಿ ಅದೇ ವ್ಯಂಜನ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನ ಅಂತ್ಯಪ್ರಾಸ ಅಂತ ಕರಿತೀವಿ. ಉದಾಹರಣೆಗಳನ್ನು ಕೊಟ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಒಂದೇ ತರಗತಿಯಲ್ಲಿ ಇಷ್ಟನ್ನು ಕೂಡ ವಿವರಣೆ ಕೊಡೋದಕ್ಕೂ ಕಷ್ಟ, ನೀವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಬರೀ ತಿಳ್ಕೊಳ್ಳಿ ಛಂದಸ್ಸಿನಲ್ಲಿ ಎಷ್ಟು ವಿಧ, ಮತ್ತೆ ಅದನ್ನ ಎಷ್ಟು ವಿಧಗಳಾಗಿ ವಿಭಾಗಿಸ್ತೀವಿ. ಹೀಗಾಗಿ ಇದು ಒಂದು ರೀತಿಯ ವಿಭಾಗ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಈ ರೀತಿಯಾಗಿ ಒಂದು ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಇದನ್ನ ಹೊರತುಪಡಿಸಿ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ಅಲಂಕಾರಗಳನ್ನ ಆಧಾರವಾಗಿ ಇಟ್ಕೊಂಡು ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ಅನ್ನುವಂತ ವಿಧ ಮಾಡ್ತೀವಿ. ಒಂದು ವ್ಯಂಜನ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಚೇಕಾನುಪ್ರಾಸದಲ್ಲಿ ಎರಡು ವ್ಯಂಜನಗಳು ಒಟ್ಟಿಗೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಇಲ್ಲಿ ಒಟ್ಟಿಗೆ ಅಲ್ಲ, ಒಂದೊಂದು ಇಲ್ಲಿ ಒಟ್ಟಿಗೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಇದು ಒಂದು ರೀತಿಯ ವಿಧ. ಆದ್ರೆ ಮೂರನೇ ವಿಧ ಇದೆ, ಅದು ಹಯಪ್ರಾಸ, ವೃಷಭಪ್ರಾಸ, ಶರಭಪ್ರಾಸ, ಅಜಪ್ರಾಸ, ಗಜಪ್ರಾಸ, ಸಿಂಹಪ್ರಾಸ. ಕೆಲವಾರು ಛಂದಸ್ಸನ್ನ ರಚನೆ ಮಾಡಿರುವಂತಹ ಛಂದಸ್ಸು ರಚನಾ ಶಾಸ್ತ್ರಜ್ಞರು ಈ ರೀತಿಯಾಗೂ ಕೂಡ ವಿಭಾಗವನ್ನ ಮಾಡಿದರೆ ಹಯಪ್ರಾಸ, ವೃಷಭಪ್ರಾಸ, ಶರಭಪ್ರಾಸ, ಅಜಪ್ರಾಸ, ಗಜಪ್ರಾಸ, ಸಿಂಹಪ್ರಾಸ ಈ ರೀತಿಯಾಗೂ ಪ್ರಾಸಗಳನ್ನ ವಿಭಾಗ ಮಾಡಿದರೆ. ಒಂದು ದಿನ ಪ್ರಾಸದ ತರಗತಿಯನ್ನೇ ಕೊಡ್ತೀನಿ. ಇಷ್ಟು ಮುಖ್ಯವಾಗಿ ತಿಳ್ಕೊಂಡಿರಿ. ಮೂರು ರೀತಿಯನ್ನ ಪ್ರಾಸವನ್ನಾಗಿ ವಿಭಾಗ ಮಾಡಬಹುದು. ಅದು ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಇದು ಸಾಲುಗಳನ್ನ ಆಧರಿಸಿ, ಅದೇ ರೀತಿ ವ್ಯಂಜನಗಳನ್ನ ಆಧರಿಸಿ, ವ್ಯಂಜನಗಳ ಸಂಖ್ಯೆಯನ್ನ ಆಧರಿಸಿ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ಅನ್ನುವಂತಹ ವಿಭಾಗವನ್ನು ಕೂಡ ಮಾಡ್ತಾರೆ. ಈ ರೀತಿಯಾಗಿ ಕೂಡ ವಿಭಾಗ ಕ್ರಮ ನಮ್ಮಲ್ಲಿ ಪ್ರಾಸದಲ್ಲಿ ಕಂಡು ಬರುತ್ತೆ. ಇಷ್ಟು ಪ್ರಾಸದ ವಿಧಗಳಷ್ಟೇ. ಉದಾಹರಣೆ ಮುಂದಕ್ಕೆ ನೋಡೋಣ. ನಂತರ ನಮಗೆ ಕಾಣಿಸುವಂಥದ್ದು ಯತಿ. ಯತಿ ಕೂಡ ಛಂದಸ್ಸಿನಲ್ಲಿ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಅಂಶ. ಯಾಕಪ್ಪ ಅಂದ್ರೆ ಪದ್ಯ ವಾಚನದ ಸಮಯದಲ್ಲಿ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನ ನಾವೇನಂತೀವಿ? ಯತಿ ಅಂತೀವಿ. ನೋಡಿ, ಹಿಂದೆ ಪದ್ಯಗಳನ್ನ ಬರಿಬೇಕಾದ್ರೆ ಲೇಖನ ಚಿಹ್ನೆಗಳು ಇರ್ಲಿಲ್ಲ, ಬಳಸ್ತಿರ್ಲಿಲ್ಲ. ಯತಿಯನ್ನೇ ಒಂದು ಲೇಖನ ಚಿಹ್ನೆಯನ್ನಾಗಿ ಬಳಸ್ತಾ ಇದ್ರು. ಯಾವಾಗ ಉಸಿರು ತೆಗೆದುಕೊಳ್ಳುವಂತಹ ಸ್ಥಾನ ಬರುತ್ತೆ ವಾಚನ ಮಾಡಬೇಕಾದ್ರೆ, ಆವಾಗ ನಾವು ಯತಿಯನ್ನ ಬಳಸ್ತಾ ಇದ್ವಿ. ಇಷ್ಟ ಅಕ್ಷರಗಳ ನಂತರ ಯತಿಯನ್ನ ಬಳಸಬೇಕು ಅನ್ನುವಂತಹ ನಿಯಮ ಇತ್ತು. ಅಲ್ಲಿ ನಿಲ್ಲಿಸಿ ನಿಲುಗಡೆ ಮಾಡಿ ಅರ್ಥನೂ ಕೆಡಬಾರ್ದು, ಉಸಿರನ್ನ ಮತ್ತೆ ತೆಗೆದುಕೊಳ್ಬೇಕು. ಆ ಸ್ಥಾನವನ್ನ ನಾವು ಯತಿ ಅಂತ ಕರಿತಾ ಹೋದ್ವಿ. ಹಾಗಾಗಿ ಛಂದಸ್ಸಲ್ಲಿ ಯತಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಯಾವ ಯಾವ ಛಂದಸ್ಸುಗಳಲ್ಲಿ ಎಷ್ಟನೇ ಅಕ್ಷರದ ನಂತರ ಯತಿ ಅನ್ನುವುದನ್ನ ಕೂಡ ಅಲ್ಲಿ ನಿಗದಿಪಡಿಸಿರ್ತಾರೆ ಕವಿಗಳು. ಹಾಗಾಗಿ ಛಂದಸ್ಸಿನ ಒಂದು ಪ್ರಮುಖ ಪ್ರಭೇದ ಪ್ರಾಸ ಆಯ್ತು. ಇನ್ನೊಂದು ವಿಧ ಏನಾಯ್ತು? ಯತಿ ಆಯ್ತು. ಇನ್ನೊಂದು ವಿಧ ಇದೆ, ಯಾವುದು? ಗಣ. ಗಣ ಗಣ ಅಂದ್ರೇನು? ಸಮೂಹ, ಗುಂಪು. ಯಾವುದರ ಗುಂಪಂತೆ ಇಲ್ಲಿ ಛಂದಸ್ಸಿಗೆ ಬಂದ್ರೆ ನಾವು ಮಾತ್ರೆಗಳ ಗುಂಪು. ಮಾತ್ರೆಗಳ ಗುಂಪನ್ನ ನಾವು ಮಾತ್ರಾಗಣ ಅಂತ ಕರೆದ್ವಿ. ಅಂಶಗಳ ಗುಂಪನ್ನ ಅಂಶಗಣ ಅಂತ ಕರೆದ್ವಿ. ಅಕ್ಷರಗಳ ಗುಂಪನ್ನ ಅಕ್ಷರಗಣ ಅಂತ ಕರೆದ್ವಿ. ಹಾಗಾಗಿ ಛಂದಸ್ಸಿನಲ್ಲಿ ಗಣ ಅಂದ್ರೆ ಮೂರು ಗುಂಪುಗಳನ್ನ ನಾವು ಮಾಡ್ತೀವಿ. ಮೊದಲನೆಯದಾಗಿ ಮಾತ್ರಾಗಣ, ಮಾತ್ರೆಗಳನ್ನ ಎಣಿಸಿ ವಿಭಾಗ ಮಾಡ್ತೀವಿ. ಎರಡನೆಯದಾಗಿ ಅಂಶಗಳ, ಅಂಶಗಳನ್ನ ಎಣಿಸಿ ಭಾಗ ಮಾಡ್ತೀವಿ. ನಂತರ ಅಕ್ಷರಗಣ, ಅಕ್ಷರಗಳನ್ನ ಎಣಿಸಿ ಭಾಗ ಮಾಡ್ತೀವಿ. ಹಾಗಾಗಿ ಛಂದಸ್ಸಿನಲ್ಲಿ ಗಣ ಅಂದ್ರೆ ಮೂರು ವಿಧ. ಅದರಲ್ಲಿ ಮತ್ತೆ ನಂತರ ವಿಧಗಳು ಬರ್ತಾ ಹೋಗುತ್ತೆ. ಮಾತ್ರಾಗಣಕ್ಕೆ ಬಂದ್ರೆ ನಾವು ಕಂದ ಪದ್ಯ ಅಂತ ಕರಿತೀವಿ. ಈ ಕಂದ ಪದ್ಯದಲ್ಲಿ ಮಾತ್ರೆಗಳನ್ನ ಎಣಿಸಿ ಭಾಗ ಮಾಡ್ತೀವಿ. ಪ್ರತಿಯೊಂದರ ಲಕ್ಷಣವನ್ನು ಕೂಡ ಒಂದೊಂದು ವಿಡಿಯೋ ಆಗಿ ಮುಂದಿನ ತರಗತಿಗಳಲ್ಲಿ ಬರ್ತಾ ಹೋಗುತ್ತೆ. ಗಮನಿಸ್ತಾ ಹೋಗಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಪರೀಕ್ಷೆ ಕೂಡ ಸಂಬಂಧಪಟ್ಟಂಗೆ ಪ್ರಮುಖವಾದಂತ ಅಂಶ ಇದು. ನಂತರ ತ್ರಿಪದಿ. ಕಂದ ಪದ್ಯ ಅಂದ್ರೆ ಎಷ್ಟು ಸಾಲುಗಳು? 4 ಸಾಲುಗಳಿರುತ್ತೆ. ತ್ರಿಪದಿ ಅಂದ್ರೆ 3 ಸಾಲುಗಳಿರುತ್ತೆ. ಷಟ್ಪದಿ ಅಂದ್ರೆ 6 ಸಾಲುಗಳಿರುತ್ತೆ. ರಗಳೆ ಅಂತಂದ್ರೆ 2 ಸಾಲುಗಳ ವಿರರ್ಗಳವಾದ ಪದ್ಯ ಜಾತಿಯನ್ನ ನಾವು ರಗಳೆ ಅಂತ ಕರಿತಾ ಹೋಗ್ತೀವಿ. ಪ್ರತಿಯೊಂದಕ್ಕೂ ಕೂಡ ಎಷ್ಟೆಷ್ಟು ಮಾತ್ರೆಗಳಿಗೆ ಭಾಗ ಮಾಡಬೇಕು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಂತರ ಅಂಶಗಣದಲ್ಲಿ 3 ವಿಧ ಬರುತ್ತೆ. ಅಂಶಗಳನ್ನ ಆಧರಿಸಿ ಭಾಗ ಮಾಡೋದನ್ನ ನಾವು
ಅಂಶಗಣ ಅಂತ ಕರೀತೀವಿ. ಅದರಲ್ಲಿ ಮುಖ್ಯವಾಗಿ 3 ಗಣಗಳು ಬರುತ್ತೆ. ಯಾವ್ಯಾವುದು? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ನೋಡಿ, 2 ಅಂಶಗಳಿಂದ ಆ ಗಣ ಕೂಡಿದ್ರೆ ಯಾವ ಗಣ? ಬ್ರಹ್ಮಗಣ. 3 ಅಂಶಗಳಿಂದ ಕೂಡಿದ್ರೆ ವಿಷ್ಣುಗಣ, 4 ಅಂಶಗಳಿಂದ ಕೂಡಿದ್ರೆ ರುದ್ರಗಣ. ಆ ರೀತಿಯಾಗಿ ನಾವು ಅಂಶಗಣವನ್ನ ವಿಭಾಗ ಮಾಡ್ತೀವಿ. ಹೇಗೆ ವಿಭಾಗ ಕ್ರಮವನ್ನು ನಾನು ಕೂಡ ಮುಂದಿನ ತರಗತಿಯಲ್ಲಿ ಉದಾಹರಣೆಗಳೊಂದಿಗೆ ತಿಳಿಸ್ಕೊಡ್ತೀನಿ, ಪ್ರಯತ್ನ ಪಡ್ತೀನಿ. ನಂತರ ಬರುವಂತದ್ದು ಅಕ್ಷರಗಣ. ಅಕ್ಷರಗಣದಲ್ಲಿ ಏನಾಗುತ್ತೆ ಅಂದ್ರೆ 3 ಅಕ್ಷರಗಳಿಗೆ ಒಂದೊಂದು ಗುಂಪನ್ನ ಮಾಡ್ತಾ ಹೋಗ್ತೀವಿ. ಎಷ್ಟು ಅಕ್ಷರಕ್ಕೆ? 3 ಅಕ್ಷರಗಳಿಗೆ ಒಂದು ಗುಂಪುಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಎಷ್ಟು ವಿಧ ಅಂದ್ರೆ ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ. ಇಷ್ಟು ರೀತಿಯ ಗಣಗಳು ಬರುತ್ತಾ ಹೋಗುತ್ತೆ. ಯಾವ ಗಣದಲ್ಲಿ? ಅಕ್ಷರಗಣದಲ್ಲಿ. ಇದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಕ್ಷರಗಣಗಳನ್ನ ವಿಭಾಗ ಮಾಡುವುದು ಅನ್ನೋದನ್ನ ಪೂರ್ಣವಾಗಿ ನಾನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹೀಗಾಗಿ ಈ ತರಗತಿಯಲ್ಲಿ ಛಂದಸ್ಸು ಅಂದ್ರೆ ಏನು, ಛಂದಸ್ಸಿನ 3 ವಿಧಗಳು ಯಾವ್ಯಾವುದು, ಆ 3 ವಿಧಗಳಲ್ಲಿ ಮತ್ತೆ ಹೇಗೆ ನಾವು ವಿಧವಾಗಿ ಅಧ್ಯಯನ ಮಾಡಬೇಕು, ಆ ಪ್ರಮುಖವಾದಂತ 3 ವಿಧಗಳು ಪ್ರಾಸ, ಯತಿ, ಗಣ. ಯತಿ ಅಂದ್ರೆ ಏನು, ಅದೇ ರೀತಿ ಗಣದಲ್ಲಿ ಎಷ್ಟು ವಿಭಾಗವನ್ನ ಮಾಡ್ತೇವೆ, ಅದರಲ್ಲಿ ಮುಖ್ಯವಾದಂತ ಪ್ರಮುಖ ಅಂಶಗಳನ್ನ ಮಾತ್ರ ತಿಳ್ಕೊಂಡಿದೀವಿ. ಇದನ್ನ ನಾವು ಪೂರ್ಣವಾಗಿ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ತರಗತಿಯನ್ನು ವೀಕ್ಷಿಸಿದ್ರೆ ಮಾತ್ರ ಈ ತರಗತಿಗೂ ಮತ್ತೆ ಮುಂದಿನ ತರಗತಿಗೂ ಸಂಪರ್ಕ ಸಿಗುತ್ತೆ, ಇಲ್ಲಾಂದ್ರೆ ಖಂಡಿತ ನಿಮ್ಗೆ ಸಂಪರ್ಕ ಸಿಗೋದಿಲ್ಲ ಅಂತ ಹೇಳ್ತಾ ಇದನ್ನ ಒಟ್ಟು ಅಧ್ಯಯನ ಮಾಡಿ ಅಂತ ಕೇಳ್ಕೊಂತ, ಈ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯ ಬಲವಂತ ಕೂಡ ಇಲ್ಲ. ತರಗತಿಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ತರಗತಿಗಳನ್ನ ವೀಕ್ಷಿಸಬಹುದು. ಯಾವುದೇ ರೀತಿಯ ಅನುಮಾನಗಳಿದ್ರೂ ಕೂಡ ನೀವು ಅದನ್ನ ಕೇಳ್ಬೋದು ಅಂತ ಕೇಳ್ಕೊಂತ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.